ವಿಶ್ವವಿಖ್ಯಾತ ದಸರಾ ವೇಳೆಗೆ ಮೈಸೂರಿನಲ್ಲಿ ಇದೆಂತ ಸಂಸ್ಕೃತಿ. ನಾಡ ದೇವತೆಯ ಹಬ್ಬದ ವೇಳೆಗೆ ಮೈಸೂರಿನಲ್ಲಿ ರೇವ್ ಪಾರ್ಟಿಯನ್ನ ಮಾಡಲಾಗಿದೆ. ಮೈಸೂರಿನ ಹೊರವಲಯದಲ್ಲಿ ನಡೀತಾ ಇದ್ದಂತ ರೇವ್ ಪಾರ್ಟಿ ವಿಶ್ವವಿಖ್ಯಾತ ದಸರಾ ಸಂಭ್ರಮ ಸಡಗರ ಮನೆ ಮಾಡಿ. ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದ ಜನತೆ ಮೈಸೂರು ದಸರಾಗಾಗಿ ಕಾಯ್ತಾ ಇರ್ತಾರೆ. ಎಲ್ಲರ ಚಿತ್ತ ಇಲ್ಲೇ ಇರುತ್ತೆ. ಇಂಥ ಮಹತ್ವವಾದ ವಿಶೇಷವಾದಂಥ ದಿನಗಳಲ್ಲಿ ರೇವ್ ಪಾರ್ಟಿ. ಖಚಿತ ಮಾಹಿತಿ ಮೇರೆಗೆ ಪಾರ್ಟಿ ಮೇಲೆ ದಾಳಿ ಮಾಡಿದ್ದಾರೆ ಪೊಲೀಸರು. ತಡರಾತ್ರಿ ಪಾರ್ಟಿ ಮಾಡ್ತಾ ಇದ್ದಂತ ವೇಳೆ ಪೊಲೀಸರು ದಿಢೀರ್ ಅಂತ ಎಂಟ್ರಿ ಕೊಟ್ಟಿದ್ದಾರೆ. ಪಾರ್ಟಿ ಮಾಡ್ತಾ ಇದ್ದ 50ಕ್ಕೂ ಹೆಚ್ಚು ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಎಸ್ಪಿ ನಾಗೇಂದ್ರ ಹಾಗೂ ಡಿವೈಎಸ್ಪಿ ಕರೀಂ ನೇತೃತ್ವದಲ್ಲಿ ಒಂದು ದಾಳಿಯನ್ನ ನಡೆಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಾರ್ಟಿಯಲ್ಲಿ ಯಾವುದೇ ಮಾದಕ ವಸ್ತು, ಮಾದಕ ದ್ರವ್ಯ ಸಿಕ್ಕಿಲ್ಲ. ಮದ್ಯ ಹಾಗೂ ಸಿಗರೇಟ್ ಮಾತ್ರ ಪಾರ್ಟಿ ಸ್ಥಳದಲ್ಲಿ ಪತ್ತೆ ಆಗಿದೆ. ಪಾರ್ಟಿಯಲ್ಲಿದ್ದಂತ ಎಲ್ಲರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಮೈಸೂರು ದಸರಾ ಸಂಭ್ರಮ ಸಡಗರ ಸಾಂಸ್ಕೃತಿಕ ಹಬ್ಬ ಅಂತ ಕರಿತೀವಿ. ಸಂಸ್ಕೃತಿಗೆ ಇನ್ನೊಂದು ಹೆಸರೇ ಮೈಸೂರು ಅಂತ ಕರಿತೀವಿ. ಇಂಥ ಸಂದರ್ಭದಲ್ಲಿ ರೇವ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ ಯಾರು, ಯಾಕೆ ಮಾಡಿದ್ರು, ಏನು ಎತ್ತ, ಎಲ್ಲೆಲ್ಲಿಂದ ಬಂದಿದ್ರು? ರೇವ್ ಪಾರ್ಟಿ ಅಂತಂದ್ರೇನೆ ಭಯ ಆಗತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಆದ್ರೂ ಕೂಡ ಬರೋದು ಬೇರೆ ಬೇರೆಯವರು, ಬೇರೆ ಕಡೆಯವರು ಬಂದು ಮಾಡಬಾರ್ದು ಕೆಲಸ ಮಾಡಿ ಹೋಗ್ತಾರೆ. ಸೊ ಇಲ್ಲೂ ಕೂಡ ಅದೇ ಆಗಿದೆ ಅನ್ನೋದೊಂದು ಅನುಮಾನ. ಆದರೆ ಏನು ಸಿಕ್ಕಿಲ್ವಂತೆ. ಮಾದಕ ದ್ರವ್ಯ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥ ವಸ್ತುಗಳು ಸಿಕ್ಕಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಎಷ್ಟು ಜನ ಭಾಗಿಯಾಗಿದ್ರು, ಅವರೆಲ್ಲರ ರಕ್ತದ ಮಾದರಿಯನ್ನು ಇದೀಗ ಸಂಗ್ರಹಿಸಲಾಗಿದೆ. ಅದರಲ್ಲಿ ಏನಾದರೂ ದೃಢ ಆಯಿತು ಅಂತ ಅಂದರೆ ಯಾರ್ಯಾರು ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ರೋ, ಯಾರು ಅರೇಂಜ್ ಮಾಡಿದ್ರೋ ಎಲ್ರಿಗೂ ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಯಾವುದೇ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಬೇಕಾದ್ರೂ ಪರ್ಮಿಷನನ್ನು ತೆಗೆದುಕೊಳ್ಳೇಬೇಕು. ಇದಕ್ಕೆ ಪರ್ಮಿಷನ್ ತಗೊಂಡಿದ್ರಾ? ಪರ್ಮಿಷನ್ ತಗೊಂಡಿದ್ರೆ ಪೊಲೀಸರು ದಾಳಿ ಮಾಡ್ತಿರ್ಲಿಲ್ಲ. ಯಾರು ನಡೆಸಿದ್ರು, ಯಾರ ನೇತೃತ್ವದಲ್ಲಿ ಈ ಪಾರ್ಟಿ ನಡೆದಿತ್ತು, ಪಾರ್ಟಿಯ ಉದ್ದೇಶ ಏನಾಗಿತ್ತು, ಎಷ್ಟು ಜನ ಭಾಗಿಯಾಗಿದ್ರು, ಅದು ಈ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಂದ, ವಿದೇಶಗಳಿಂದ ಎಲ್ಲ ಮೈಸೂರಿಗೆ ಈ ಸಂದರ್ಭದಲ್ಲಿ ಆಗಮಿಸ್ತಾರೆ. ಹೆಚ್ಚಿನ ಭದ್ರತೆ ಇರುತ್ತೆ, ಸಿದ್ಧತೆಗಳು ನಡೀತಾ ಇರುತ್ತೆ. ಆದರೂ ಪೊಲೀಸರಿಗೆ ಗೊತ್ತಿಲ್ಲದಂತೆ ಈ ಪಾರ್ಟಿ ಒಂದು ಅದ್ಧೂರಿಯಾಗಿ ಮಾಡ್ಕೊಂಡಿದ್ದಾರೆ ರೇವ್ ಪಾರ್ಟಿ ಅಂದರೆ ಅದು ಹೇಗೆ ಸಾಧ್ಯ? ಪೊಲೀಸರಿಗೆ ಮಾಹಿತಿ ಬರ್ತಾ ಇದ್ದ ಹಾಗೆಯೇ ರೇಡ್ ಮಾಡಿದ್ದಾರೆ. ಅಲ್ಲಿದ್ದವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡು, ಅವ್ರ ರಕ್ತದ ಮಾದರಿಯಲ್ಲೆಲ್ಲ ವಶಕ್ಕೆ ಪಡ್ಕೊಂಡು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ತಡರಾತ್ರಿ ಈ ಒಂದು ರೇವ್ ಪಾರ್ಟಿ ನಡೆದಿರೋದು. 50ಕ್ಕೂ ಹೆಚ್ಚು ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ರೇವ್ ಪಾರ್ಟಿ ಯಾರು ಅರೇಂಜ್ ಮಾಡಿದ್ದು, ಏನು ಎತ್ತ, ಎಲ್ಲೆಲ್ಲಿಂದ ಬಂದಿದ್ರು, ಯಾರ್ಯಾರೆಲ್ಲ ಭಾಗಿಯಾಗಿದ್ರು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಮೈಸೂರಿನಲ್ಲಿ ಈಗ ದಸರಾ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಬಹಳ ದಿನಗಳಿಂದಲೂ ಸಿದ್ಧತೆ ಅನ್ನೋದು ನಡೀತಾ ಇದೆ. ನಾಡ ಹಬ್ಬ, ನಾಡ ದೇವಿಯ ಆರಾಧನೆ ಮಾಡುವಂತಹ ಹಬ್ಬ, ಸಾಂಸ್ಕೃತಿಕ ನಗರಿ ಅಂತ ಕರೆಸ್ಕೊಳ್ಳುವಂಥ ಊರು. ಇಂಥ ಊರಲ್ಲಿ ಈ ಸಂದರ್ಭದಲ್ಲಿ ರೇವ್ ಪಾರ್ಟಿಯನ್ನ ಅರೇಂಜ್ ಮಾಡಲಾಗಿದೆ. ರೇವ್ ಪಾರ್ಟಿಯನ್ನು ಅರೇಂಜ್ ಮಾಡಿ ರಾತ್ರಿ ಎಲ್ಲ ಹುಚ್ಚೆದ್ದು ಕುಣಿದಿದ್ದಾರೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸಿದ್ರಿ, ಯಾವ ರೀತಿಯಾದಂಥ ಸೌಂಡ್ ಇದೆ, ಜಗಮಗ ಲೈಟ್ಸ್ ಇದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ನಾಡ ದೇವತೆಯ ಹಬ್ಬ, ನಾಡಿನ ಹಬ್ಬ ಅಂತಾನೆ ನಾವು ಕರಿತೀವಿ. ಬಹಳ ಸಡಗರ ಇದೆ, ಸಂಭ್ರಮ ಇದೆ. ಇಂಥ ಸಂದರ್ಭದಲ್ಲಿ ರೇವ್ ಪಾರ್ಟಿ. ಮೈಸೂರು ಅಂತಂದ್ರೆ ಯಾವುದಕ್ಕೆ ಫೇಮಸ್ಸು? ಏನು ಮಾಡಕ್ಕೆ ಹೊರಟಿದ್ದಾರೆ? ಯಾರು ಅರೇಂಜ್ ಮಾಡಿದ್ದು, ಯಾರು ನೇತೃತ್ವ ವಹಿಸಿದ್ರು, ಪೊಲೀಸರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ? ನೀತಿ, ಇಲ್ಲಿ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನದಿಂದ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಆಯಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ
ಪೊಲೀಸರಿಗೆ ಪ್ರತಿಯೊಂದು ಮಾಹಿತಿಯೂ ಕೂಡ ಇರುತ್ತೆ. ಆದ್ರೆ ಮೈಸೂರಿನ ಸಾಂಸ್ಕೃತಿಕ ಪರಂಪರೆ ಜೊತೆಗೆ ಇಲ್ಲಿನ ಸಂಸ್ಕೃತಿಯನ್ನ ಬಿಂಬಿಸುವಂತಹ ದಸರಾ ನಡೆಯುವಂತಹ ಸಂದರ್ಭದಲ್ಲಿ, ಗತವೈಭವವನ್ನ ಕಣ್ತುಂಬಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಈ ತರದ ಒಂದು ಅಸಹ್ಯಕರವಾದಂತಹ ಜೊತೆಗೆ ಮೈಸೂರಿನ ಮರ್ಯಾದೆಯನ್ನ ಹಾಳು ಮಾಡತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇರೋದಕ್ಕೆ ಕಡಿವಾಣವನ್ನ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅವ್ರಿಗೆ ಏನು ಇಲವಾಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರತಕ್ಕಂತ ಮೀನಾಕ್ಷಿಪುರ ಅಂದ್ರೆ ಮೈಸೂರಿನ ಹೊರವಲಯ ಅಂದ್ರೆ KRS ಬ್ಯಾಕ್ ವಾಟರ್ ಇರತಕ್ಕಂತ ಒಂದು ಸ್ಥಳದಲ್ಲಿ ಎಷ್ಟರ ಮಟ್ಟಿಗೆ ಇವರು ಪಾರ್ಟಿಯನ್ನ ಮಾಡಿಸಿದ್ದಾರೆ. ಅದರಲ್ಲಿ ಏನು ಮದ್ಯ ವ್ಯಸನಿಗಳಿರ್ಬೋದು, ಜೊತೆಗೆ ಧೂಮ್ರಪಾನದ ಒಂದು ವ್ಯಸನಿಗಳಿರ್ಬೋದು, ಇವರೆಲ್ಲರೂ ಕೂಡ ಆ ಒಂದು ನೀರಿನಲ್ಲಿ ಆಟವಾಡ್ತಾ ಇರತಕ್ಕಂಥದ್ದು ಇರಬಹುದು, ಜೊತೆಗೆ ಆ ಒಂದು ಲೈಟ್ಗಳ ಬೆಳಕಿನಲ್ಲಿ ಕುಣಿದು ಕುಪ್ಪಳಿಸ್ತಾ ಇರತಕ್ಕಂಥದ್ದು ಇರ್ಬೋದು. ಅಸಹ್ಯಕರವಾದಂತಹ ಪಾರ್ಟಿಯನ್ನು ಮಾಡುವ ಮುಖಾಂತರ ಮೈಸೂರಿನ ಮರ್ಯಾದೆಯನ್ನ ತೆಗಿತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಇಷ್ಟಾದ್ರೂ ಕೂಡ ಪೊಲೀಸರು ಹಿಂದೆಯೇ ಎಚ್ಚೆತ್ಕೊಳ್ಬೇಕಾಗಿದೆ. ಆದ್ರೆ ಇದೆಲ್ಲಿಯೂ ಕೂಡ ಎಚ್ಚೆತ್ಕೊಂಡಿಲ್ಲ. ಬದಲಿಗೆ ಅವರಿಗೆ ಒಂದು ಮಾಹಿತಿ ಬರುತ್ತೆ. ನಿನ್ನೆ ತಡರಾತ್ರಿ ಅವರಿಗೆ ಇಲ್ಲೊಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತ ಹೇಳಿ ಮಾಹಿತಿ ಬಂದಾಗ ಅಲ್ಲಿ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಯುವಕರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರೇನಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ದ್ರವ್ಯಗಳು, ಮಾದಕ ದ್ರವ್ಯಗಳು ಸಿಕ್ಕಿಲ್ಲ. ಆದ್ರೆ ರಕ್ತದ ಮಾದರಿಯನ್ನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಅಲ್ಲಿ ನಮಗೆ ಪರೀಕ್ಷಾಲಯದಿಂದ ರಿಸಲ್ಟ್ ಬಂದ ನಂತರ ನಾವು ಸ್ಪಷ್ಟತೆ ಸಿಗುತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಇಲ್ಲಿ ಪ್ರಯೋಗಾಲಯಕ್ಕೆ ರಕ್ತದ ಮಾದರಿಯನ್ನು ಕಳಿಸಿದ್ದೇವೆ, ಅಲ್ಲಿಂದ ರಿಸಲ್ಟ್ ಬರಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಆ ಒಂದು ಪಾರ್ಟಿಯನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಅಲ್ಲಿ ಎಷ್ಟರ ಮಟ್ಟಿಗೆ ವ್ಯಸನಿಗಳಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಈ ತರದ ಪಾರ್ಟಿಯನ್ನು ಮಾಡಿರ್ತಕ್ಕಂಥ, ಆಯೋಜನೆ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಪೊಲೀಸರು ಇದಕ್ಕೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಂಡು ಕಡಿವಾಣವನ್ನ ಹಾಕ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಆದ್ರೆ ಇಲ್ಲಿ ಒಂದು ರೀತಿ ಪೊಲೀಸರು ಮೈ ಮರೆತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇವಾಗ ಪಾರ್ಟಿ ಮಾಡಿದೆ. ನಾವು ವಿಡಿಯೋಗಳಲ್ಲೂ ಕೂಡ ಗಮನಿಸಬಹುದು. KRS ಬ್ಯಾಕ್ ವಾಟರ್ ಗಳಲ್ಲಿ ಯುವತಿಯರು ಆ ಒಂದು ನೀರಿನಲ್ಲಿ ತಮ್ಮ ಕಾರುಗಳನ್ನು ನಿಲ್ಲಿಸಿ ಅಲ್ಲಿ ಅವರು ಈ ಒಂದು ಪಾರ್ಟಿಯನ್ನ ಮಾಡ್ತಾ ಇರತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇಷ್ಟೆಲ್ಲಾ ಕಂಡು ಬಂದರೂ ಕೂಡ ಪೊಲೀಸರಿಗೆ ಸುತ್ತಮುತ್ತಲ ಗ್ರಾಮಸ್ಥರು ಇರತಕ್ಕಂಥ ಸ್ಥಳಗಳಲ್ಲಂತೂ 100% ಮಾಹಿತಿ ಇದ್ದೇ ಇರುತ್ತೆ. ಆದ್ರೆ ಆ ಒಂದು ಮಾಹಿತಿ ಇದ್ರೂ ಕೂಡ ಎಲ್ಲೋ ಪೊಲೀಸರು ಮೈ ಮರೆತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ದಸರಾ ಮಹೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಪಾರ್ಟಿ ನಡೆದಿದೆ, ಈ ಒಂದು ರೇವ್ ಪಾರ್ಟಿ ನಡೆದಿದ್ರು ಕೂಡ ಯಾರಿಗೂ ಕೂಡ ತಿಳಿದೇ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನೂರಾರು ಯುವಕರು ಆ ಒಂದು ಪಾರ್ಟಿಯಲ್ಲಿ ಸೇರಿದ್ದಾರೆ. ಅವರಿಂದಲಾದ್ರೂ ಕೂಡ ಈ ವಿಚಾರ ಹೊರಗಿನ ಜಗತ್ತಿಗೆ ಗೊತ್ತಿರುತ್ತೆ. ಆದ್ರೆ ಪೊಲೀಸರಿಗೆ ಈ ಮಾಹಿತಿ ಗೊತ್ತಿರ್ಲಿಲ್ವಾ ಅನ್ನೋದು ಗ್ರಾಮೀಣ ಭಾಗದ ಅಂದ್ರೆ ಆ ಮೀನಾಕ್ಷಿಪುರದ ಸುತ್ತಮುತ್ತಲೂ ಇರತಕ್ಕಂಥ ಜನರ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈಗಲಾದ್ರೂ ಕೂಡ ಈ ತರದ ಪಾರ್ಟಿಗಳಿಗೆ ಕಡಿವಾಣವನ್ನ ಆಗ್ತಕ್ಕಂಥದ್ದು ಮೈಸೂರಿನ ಮರ್ಯಾದೆಯನ್ನ, ಸಂಸ್ಕೃತಿಯನ್ನ ಹಾಳು ಮಾಡತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾ ಇರತಕ್ಕಂಥ ಆಯೋಜಕರುಗಳು ಏನಿದ್ದಾರೆ ಅವರ ಮೇಲೆ ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಮೈಸೂರಿನ ನಾಗರಿಕರ ಒಂದು ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರಯೋಗಾಲಯದಿಂದ ಬಂದ ನಂತರ, ರಿಸಲ್ಟ್ ಬಂದ ನಂತರ ನಾವು ಇದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ಅನ್ನೋ ಒಂದು ಮಾತುಗಳನ್ನು ಪೊಲೀಸರು ಹೇಳ್ತಕ್ಕಂಥದ್ದು. ಆದ್ರೆ ಪಾರ್ಟಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಪಾರ್ಟಿ ನಡೀತಾ ಇದೆ, ಮೈಸೂರಿನ ಸಂಸ್ಕೃತಿಯನ್ನ ಹಾಳು ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಈಗಲಾದ್ರೂ ಕೂಡ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾದಂತಹ ಅವಶ್ಯಕತೆ ಇರತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ಅವರ ಡೀಟೇಲ್ಸ್ಗಾಗಿ.